ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆಗಳು ಬರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ, ನಂಬರ್ 1 ಹಾಗೂ ನಂಬರ್ 2. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅಥವಾ ಎರಡೂ ಬೇಕಿದ್ರೂ ಆಯ್ಕೆ ಮಾಡಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ನಂಬರ್ 1 ಇಲ್ಲಿ 25 ನಂಬರ್ ಇದೆ. ಸೊ ಫೈಲ್ ನಂಬರ್ 1. ಮೊದಲನೇದಾಗಿ ಬೆಲ್ನಿಂದ ನಿಮಗೆ ಏನು ಮೆಸೇಜಸ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಡ್ರೀಮಲ್ಲಿ ಆಗಿರ್ಬೋದು, ನಿಮ್ಮ ಮೆಡಿಟೇಷನಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಈ ಒಂದು ವಾರದಲ್ಲಿ ಏನು ಮೆಸೇಜಸ್ ಸಿಗ್ತಿದೆ, ನಿಮ್ಮ ಮನಸ್ಸಿಗೆ ಆ ಒಂದು ಸೂಚನೆಗಳು ಏನು ಸಿಗ್ತಿದೆ, ಅದು ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಆ ಘಟನೆಗಳು ನಡೀತಿದೆ. ನಿಮ್ಮ ಒಂದು ಕೆಲಸದಲ್ಲಿ ಯಾವುದು ವಿಳಂಬ ಆಗಿತ್ತು, ನಿಮ್ಮ ಒಂದು ಪರ್ಸ್ನಲ್ ಮ್ಯಾಟರ್ ಆಗಿರ್ಬೋದು, ಎನಿಥಿಂಗ್ ಯಾವುದೇ ಆಗಿರ್ಬೋದು, ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗಿ ಕೆಲವು ಸೂಚನೆಗಳು ನಿಮಗೆ ಸಿಗ್ತಿರಬಹುದು. ಫೈಲ್ ನಂಬರ್ 1 ತುಂಬಾ ಚೇಂಜಸ್ ಇದೆ. ನೀವು ತುಂಬ ಏಂಜಲ್ ನಂಬರ್ಸ್ನ ನೀವು ವಾಚ್ ಮಾಡ್ತಿರ್ಬೋದು. ಹೆಚ್ಚಾಗಿ ಇಲ್ಲಿ 555 ಹಾಗೂ 1010 ನೀವು ನಂಬರ್ನ ವಾಚ್ ಮಾಡ್ತಿರ್ಬೋದು. ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ಏಂಜಲ್ ಪ್ರೊಟೆಕ್ಷನ್ ನಿಮ್ಮ ಜೊತೆ ಇದೆ. ಗಾರ್ಡಿಯನ್ ಏಂಜಲ್ ನಿಮಗೆ ತುಂಬ ಸಪೋರ್ಟ್, ಗೈಡೆನ್ಸ್ ಮಾಡ್ತಿದ್ದಾರೆ. ಯಾರೇ ನಿಮಗೆ ದಾರಿನ ತಪ್ಪಿಸ್ಬಹುದು ಅಥವಾ ಯಾರು ನಿಮಗೆ ಅಡೆತಡೆಗಳು ಮಾಡ್ಬೋದು, ದೃಷ್ಟಿನ ಮಾಡ್ಬೋದು, ಎನಿಥಿಂಗ್, ಯಾವುದೇ ದೃಷ್ಟಿ, ಏನೇ ನೆಗೆಟಿವಿಟಿ, ಎನಿಥಿಂಗ್ ಇರಲಿ, ಅದರಿಂದ ನಿಮ್ಮನ್ನು ಗಾರ್ಡಿಯನ್ ಏಂಜಲ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನೀವು ನಂಬಿರೋ ದೈವ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಫೈಲ್ ನಂಬರ್ 1 ತುಂಬ ಹ್ಯಾಪಿ ಇದೆ. ಯಾಕೆಂದರೆ ಈ ಒಂದು ವಾರದಲ್ಲಿ ನಿಮ್ಮ ಹಳೆಯ ಸ್ನೇಹಿತರ ಭೇಟಿ ಆಗ್ತಿರ್ಬೋದು, ಅಥವಾ ಯಾವುದಾದ್ರೂ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ಅವ್ರ ಜೊತೆ ಹೆಚ್ಚು ಮಿಂಗಲ್ ಆಗ್ತಿದ್ದೀರಾ, ಹೆಚ್ಚು ಬೆರಿತಿದ್ದೀರಾ. ಹಾಗೆ ತುಂಬ ಹಳೆ ಮೆಮೊರೀಸ್ನ ಮತ್ತು ಆ ಒಂದು ವಿಚಾರಗಳನ್ನ, ಒಂದು ಚರ್ಚೆನ ಮಾಡ್ತಿದ್ದೀರಾ, ಮಾತಾಡ್ತಿದ್ದೀರಾ. ಫೈಲ್ ನಂಬರ್ 1. ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಬೇಕಿದ್ರು ಸ್ವಲ್ಪ ನೀವು ಯೋಚನೆ ಮಾಡಿರ್ಬೋದು. ಮೀನ್ಸ್ ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಯಾವುದೋ ಒಂದು ನಿರ್ಧಾರದ ವಿಚಾರವಾಗಿ. ಮುಂದಿನ ದಿನಗಳು ಅಥವಾ ಈ ಒಂದು ವಾರದಲ್ಲಿ ಆ ಕೆಲಸದಲ್ಲಿ ತುಂಬಾ ನಿಮ್ಮ ಒಂದು ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ನಂಬರ್ 1 ಶೀಲ್ಡ್ ಆಫ್ ಕ್ರಿಸ್ಟಲ್. ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ನಿಮಗೆ ಲವ್, ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ನೀವು ಪ್ರೊಟೆಕ್ಟ್ ಆಗಿ ಇದ್ದೀರಾ. ಹಾಗೆ ಹೆಚ್ಚು ತಾಯಿ ಚಾಮುಂಡೇಶ್ವರಿಯ ಎನರ್ಜಿ ಸಿಗ್ತಿದೆ. ಫೈಲ್ ನಂಬರ್ 1ಗಿಲ್ಲಿ ತುಂಬಾ ವಿಚಾರಗಳಲ್ಲಿ, ಅಥವಾ ನೀವೇನಾದರೂ ಅರ್ಕೆ ಮಾಡಿರ್ಬೋದು, ತಾಯಿಗೆ ನೀವು ಮೆಟ್ಲತ್ತಿ ದರ್ಶನ ಮಾಡ್ತೀನಿ ಅಥವಾ ಈ ಥರ ಏನಾದರೂ ವ್ರತ ಪೂಜೆಗಳನ್ನ ನೀವು ಅಂದ್ಕೊಂಡಿರ್ಬೋದು. ನಿಮ್ಮ ಕೆಲಸ ಆದಮೇಲೆ ನಾನು ಬರ್ತೀನಿ ಅಂತ ತಾಯಿ ಚಾಮುಂಡೇಶ್ವರಿ ದರ್ಶನನ ನೀವು ಮಾಡ್ತಿದ್ದೀರಾ. ಏನು ಮೆಟ್ಲು ಹತ್ತಿ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ಈ ಒಂದು ವಾರ ಅಥವಾ ಮುಂದಿನ ದಿನಗಳಲ್ಲಿ ಆ ಒಂದು ದೇವರ ಸೇವೆನ ನೀವು ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಮನಸ್ಸಿಗೆ ಇಷ್ಟ ಆಗಿರುವಂಥ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ಇನ್ನಷ್ಟು ಮಾತಾಡ್ತಿದ್ದೀರಾ. ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತಿದ್ದೀರಾ. ನಿಮ್ಮ ನಿರ್ಧಾರಗಳು ಕೆಲವು ವ್ಯಕ್ತಿಗಳ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ. ಸ್ಟೆಪ್ ಬೈ ಸ್ಟೆಪ್ ತುಂಬ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ ನಿಮ್ಮ ಪರ್ಸನ್ನಿಂದ ನಿಮಗೆ ಇನ್ನಷ್ಟು ಸಿಹಿ ಮಾತುಗಳು, ಸುದ್ದಿಗಳು, ವಿಚಾರಗಳು ಚರ್ಚೆ ಆಗ್ತಿದೆ. ಅದನ್ನೇ ಮನಸ್ಸಿಗೆ ತುಂಬಾ ಸಂತೋಷ ಇದೆ.
ಯಾವುದು ನಿಮಗೆ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳಾಗಿದೆ, ಆ ಅಡೆತಡೆಗಳಿಂದ ನಿಮಗೆ ಈ ಒಂದು ವಾರದಲ್ಲಿ ಒಂದು ಸುಧಾರಣೆಯನ್ನು ನೋಡ್ತಿದ್ದೀರಾ. ಯಾರಲ್ಲಿ ನಿಮ್ಮ ಒಂದು ಕೆಲಸಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಇರ್ಬೋದು, ತುಂಬ ಸರ್ಚ್ ಮಾಡಿದ್ದೀರಾ, ತುಂಬ ಬೇಸರ ಆಗೋಗಿದೆ, ತುಂಬ ದಿವಸಗಳಿಂದ ತುಂಬ ತಿಂಗಳುಗಳಿಂದ ಜಾಬ್ನ ಹುಡುಕ್ತಿದ್ದೀರಾ, ನಿಮಗೆ ಜಾಬ್ ಸಿಕ್ಕಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರ ನಿಮಗೆ ಜಾಬ್ ಆಫರ್ ಕೂಡ ಬರ್ತಿದೆ. ಹಾಗೆ ಫೈಲ್ ನಂಬರ್ 1ಗೆ ಈ ಒಂದು ವಾರದಲ್ಲಿ ಒಂದು ಪ್ರೊಟೆಕ್ಷನ್ ಜೊತೆಗೆ ಇನ್ನಷ್ಟು ನಿಮಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ. ನೀವು ನಂಬಿರೋ ದೈವ ನಿಮ್ಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಖಂಡಿತ ಅದರಲ್ಲಿ ನಿಮಗೆ ಮನಸ್ಸಿಗೆ ಸಂತೋಷ ಇದೆ, ಹೆಚ್ಚಿನ ಲಾಭ ಇದೆ, ಹೆಚ್ಚಿನ ಅಭಿವೃದ್ಧಿ ಇದೆ, ನೀವು ರಿಚ್ ಪರ್ಸನ್ ಆಗುವಂಥ ಮುಂದಿನ ದಿನಗಳು ಕೂಡ ಕಾಣ್ತಿದೆ. ಈ ಒಂದು ವಾರ ತುಂಬ ಜಯ, ತುಂಬಾ ಸಂತೋಷ, ಸಂಭ್ರಮನ ನೋಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಯಾವುದರಲ್ಲಿ ನಿಮಗೆ ಸ್ವಲ್ಪ ಸ್ಟ್ರಕ್ ಅನ್ನಿಸುತ್ತೋ, ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ನೀವೇನು ನಿರ್ಧಾರಗಳನ್ನ ತಗೊಂಡಿದ್ದೀರಾ, ಆ ನಿರ್ಧಾರಗಳಿಂದ ಕೆಲವು ವ್ಯಕ್ತಿಗಳ ಮನಸ್ಸಿಗೆ ಕಸಿಬಿಸಿ ಉಂಟಾಗಿತ್ತು, ಅಥವಾ ಏನಾಗುತ್ತೆ ಮುಂದೆ ಏನು ಮಾಡ್ಬೋದು ನೀವು ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿರಲಿಲ್ಲ ನಿಮ್ಮ ಕುಟುಂಬದ ವ್ಯಕ್ತಿಗಳಿಗೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಜಯ ಇದೆ, ನೀವು ತಗೊಂಡಿರೋ ನಿರ್ಧಾರದಲ್ಲಿ ಖಂಡಿತ ಜಯ ಇದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಭರವಸೆ ಇದೆ, ಮಾಡ್ತೀನಿ ನಾನು ಗೆಲ್ತೀನಿ ಅಂತ. ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ. ಯಾರಿಲ್ಲಿ ಫುಡ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಬಿಸ್ನೆಸ್ ಆಗಿರಬಹುದು, ಅಥವಾ ಏನಿ ಡ್ರೆಸ್ ಆಗಿರ್ಬೋದು, ಅದೇನೇನಾದ್ರು ನೀವು ಸೇಲ್ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಲಾಭನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 1 ನಿಮಗೆ ಇನ್ನಷ್ಟು ದಾರಿನ ಭಗವಂತ ತೋರಿಸ್ಕೊಡ್ತಿದ್ದಾರೆ. ಈ ಹಿಂದೆ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಲಾಭ ಇರಲಿಲ್ಲ, ಹೆಚ್ಚಿನ ಖರ್ಚುಗಳಾಗ್ತಿತ್ತು, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿದ ವಾತಾವರಣಗಳಿತ್ತು. ಅದೆಲ್ಲದ್ರಿಂದನೂ ಈ ಒಂದು ವಾರದಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ, ನಿಮ್ಮ ಮಾಡ್ತಿರೋ ಕೆಲಸದಲ್ಲಿ ಖುಷಿ ಇದೆ, ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡ್ತಿದ್ದೀರಾ, ಹೊಸ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ. ಫೈಲ್ ನಂಬರ್ 1 ಎಸ್. ಯಾವುದಾದ್ರೂ ನೀವು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ನೀವೇನಾದರೂ ಕುಂಕುಮ ಆಗಿರಬಹುದು, ಅಥವಾ ಏನಾದರೂ ತಾಯ್ತ ಆಗಿರ್ಬೋದು, ಅಥವಾ ಏನಾದರೂ ಒಂದು ವಸ್ತುಗಳನ್ನು ತೊಗೊಂಡು ಬಂದಿದ್ದು ಅದೇನಾದರೂ ನೀವು ತುಳಿಯುವಂಥ ಜಾಗದಲ್ಲಿ ಏನಾದರೂ ಹಾಕಿರ್ಬೋದು, ಅಥವಾ ಅದನ್ನು ಏನಾದರೂ ನಿಮ್ಮ ಮನೇಲಿ ಎಲ್ಲರೂ ಎತ್ತಿಟ್ಟಿರಬಹುದು. ಅದನ್ನು ಕ್ಲೆನ್ಸ್ ಮಾಡಿ. ಫೈಲ್ ನಂಬರ್ 1 ತುಂಬ ದಿವಸಗಳಾಗಿದ್ದರೆ ಅದನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ ಕುಂಕುಮ ಆದರೆ, ಅಥವಾ ಅದನ್ನು ನೀವು ಮತ್ತೆ ಇಟ್ಕೋಬೇಕು, ಅದು ನೀಟಾಗಿ ಶುದ್ಧವಾಗಿದೆ ಅನ್ನೋದಾದರೆ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟು ಅದನ್ನು ಪ್ರತಿದಿನ ನೀವು ಹಣೆಗಿಡೋದ್ರಿಂದ ಇನ್ನಷ್ಟು ಆ ದೈವದ ಆಶೀರ್ವಾದ ನಿಮಗೆ ಸಿಗುತ್ತೆ. ಎಸ್, ಅದನ್ನು ನೀವೇನಾದರೂ ಅಲ್ಲಿ ಅಂದರೆ ಇಲ್ಲಿ ಇಟ್ಟಿರಬಹುದು, ಅಥವಾ ಎಲ್ಲರೂ ಮಿಸ್ ಆಗಿಟ್ಟಿರಬಹುದು. ಫೈಲ್ ನಂಬರ್ 1 ಈ ಎನರ್ಜೀಸ್ ಇಲ್ಲಿ ಸಿಕ್ಕಿದೆ, ನಾನು ಅದನ್ನು ತಿಳಿಸಿದ್ದೀನಿ. ಎಸ್, ಯಾರು ನಿಮ್ಮ ಮೇಲೆ ಜಲಸಿ ಪಟ್ಟಿದ್ದಾರೆ, ಯಾರು ನಿಮ್ಮ ಮೇಲೆ ನಿಮ್ಮ ಕೆಲಸಗಳು ಆಗಬಾರ್ದು, ವಿಳಂಬ ಆಗಬೇಕು, ಇನ್ನಷ್ಟು ತಡ ಆಗಬೇಕು, ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಕಾಣಬಾರ್ದು ಅಂತ ನೆಗೆಟಿವಿಟಿನ ಥಿಂಕ್ ಮಾಡಿ ನಿಮಗೆ ನೆಗೆಟಿವಿಟಿ ನಿಮ್ಮ ಲೈಫಲ್ಲಿ ಮಾಡ್ತಿದ್ದಾರೆ, ಸಮಸ್ಯೆಗಳನ್ನು ಮಾಡ್ತಿದ್ದಾರೆ, ಅವ್ರಿಗೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ನಿಮ್ಮನ್ನು ನೋಡಿ ತುಂಬಾ ಇನ್ನಷ್ಟು ಜಲಸಿ ಪಡುವಂಥ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ. ಅವರೇನೇ ನೆಗೆಟಿವಿಟಿ ಮಾಡಲಿ, ನಿಮಗೆ ಏನೇ ಸಮಸ್ಯೆಗಳಾಗಲಿ, ಅದರಿಂದ ನಿಮಗೆ ತಾಯಿಯ ರಕ್ಷಣೆ ಇದೆ, ನೀವು ನಂಬಿರುವಂತಹ ದೇವಿಯ ರಕ್ಷಣೆ ಹೆಚ್ಚಾಗಿ ಫೈಲ್ ನಂಬರ್ 1ಗಿದೆ. ಎಸ್, ಹೆಚ್ಚು ನಿಮ್ಮ ಡ್ರೀಮ್ಸಲ್ಲಿ ಸ್ಟಾರ್ಸ್ನ ನೋಡ್ತಿದ್ದೀರಾ. ನಿಮ್ಮ ಪೂರ್ವಜರರು ಏನು ಸೂಚನೆಗಳನ್ನ ಹೇಳ್ತಿದ್ದಾರೆ, ಅದ್ರ ಕಡೆ ನೀವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಮನ ಕೊಡ್ತಿರ್ಬಹುದು. ಎಸ್, ಫೈಲ್ ನಂಬರ್ 1 ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಒಂದಷ್ಟು ಹೊಸ ದಾರಿ ಸಿಗ್ತಿದೆ. ಹಾಗೆ ನಿಮ್ಮ ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನಿಮಗೆ ಸಡನ್ನಾಗಿ ಎಂಗೇಜ್ಮೆಂಟ್ ಆಗ್ತಿರ್ಬೋದು. ಯಾವುದೇ ಒಂದು ಪ್ಲ್ಯಾನಿಂಗ್ ಇಲ್ಲ, ಅಥವಾ ನೀವು ಅಂದ್ಕೊಂಡಿರೋ ರೀತಿ ಇಲ್ಲ, ಸಡನ್ನಾಗಿ ನಿಮಗೆ ಎಂಗೇಜ್ಮೆಂಟ್ ಆಗ್ತಿರ್ಬೋದು ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ. ಫೈಲ್ ನಂಬರ್ 1 ಹಾಗೆ ನಿಮ್ಮ ಮನಸ್ಸಿಗೆ ಕೂಡ ಸಮಾಧಾನ, ಖುಷಿ ಇದೆ, ಆದರೆ ತುಂಬ ಬೇಗ ಆಯಿತು, ತುಂಬ ಆತುರತೆ ಆಯಿತು ಅನ್ನೋ ಒಂದು ಗೊಂದಲ ಇರ್ಬೋದು ನಿಮ್ಮ ಮನಸ್ಸಲ್ಲಿ. ಎಸ್, ಫೈಲ್ ನಂಬರ್ 1 ಇಲ್ಲಿ ಯಾರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ದೀರಾ, ನಿಮ್ಮ ಪ್ರೀತಿ ವಿಚಾರವಾಗಿ ಇನ್ನಷ್ಟು ಚರ್ಚೆಗಳು ನಡೀತಿದೆ,
ಇನ್ನಷ್ಟು ನಿಮಗೆ ಕ್ಲಾರಿಟಿ ಬೇಕಾಗಿದೆ, ಇನ್ನಷ್ಟು ನಿಮಗೆ ನಂಬಿಕೆ ಬೇಕಾಗಿದೆ. ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಕ್ಲಾರಿಟಿ, ನಂಬಿಕೆ ಸಿಗ್ತಿದೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಗೌರವಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ. ಥರ್ಡ್ ಪಾರ್ಟೀಸ್ ಬಗ್ಗೆ ನೀವೇನು ಹೆಚ್ಚಿನ ಚಿಂತೆ ಮಾಡ್ತಿದ್ದೀರಾ ಅದ್ರ ವಿಚಾರವಾಗಿ ನಿಮಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತಿದೆ. ಪಾಲ್ ನಂಬರ್ 1. ಎಸ್, ನಿಮ್ಮ ಒಂದು ಫೋನ್ ನಂಬರ್ ಕೂಡ ಚೇಂಜಸ್ ಮಾಡ್ತಿರ್ಬೋದು ಅಥವಾ ನಿಮ್ಮ ಫೋನ್ನೇ ಚೇಂಜ್ ಮಾಡ್ತಿರ್ಬೋದು. ಖಂಡಿತ ಈ ಒಂದು ವಾರದಲ್ಲಿ ತುಂಬಾ ಸಕ್ಸಸ್ ಇದೆ ಫಾರ್ ಪಾಲ್ ನಂಬರ್ 1ಗೆ. ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ವಿಚಾರವಾಗಿ ನಿಮ್ಮ ಒಂದು ಮನಸ್ಸಲ್ಲಿ ಪ್ರಶ್ನೆಗಳಿದ್ರೆ, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಗೌರ್ಮೆಂಟ್ ಜಾಬ್ನ ನೀವೇನಾದರೂ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಈ ಒಂದು ವಾರದಲ್ಲಿ ನಿಮಗೆ ಗುಡ್ ರಿಸಲ್ಟ್ ಸಿಗ್ತಿದೆ. ಎಸ್, ಪಾಲ್ ನಂಬರ್ 1, ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ನಿಮ್ಮ ಮೇಲಧಿಕಾರಿಗಳು, ಆ ವ್ಯಕ್ತಿಗಳಿಂದ ನಿಮಗೆ ಇನ್ನಷ್ಟು ಮಾಹಿತಿಗಳು ಸಿಗ್ತಿದೆ, ಇನ್ನಷ್ಟು ಇನ್ಫಾರ್ಮೇಷನ್ ಸಿಗ್ತಿದೆ. ನಿಮ್ಮ ಕೆಲಸದ ಬಗ್ಗೆ ಇನ್ನಷ್ಟು ನೀವು ತೊಡಗ್ತಿದ್ದೀರಾ, ಇನ್ನಷ್ಟು ವಿಚಾರಗಳು ತಿಳಿತಿದೆ. ಏನೋ ಒಂದು ಹೊಸ ಬದಲಾವಣೆಗೋಸ್ಕರ ತುಂಬ ಪ್ರಯತ್ನದಲ್ಲಿದ್ದೀರಾ. ಏನಾದರೂ ನಾನು ಅಚೀವ್ ಮಾಡಬೇಕು, ಹೀಗೆ ಇರೋಕ್ಕಾಗೋದಿಲ್ಲ, ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಿಮ್ಗೆ ಹೆಚ್ಚಾಗಿ ಆಗ್ತಿದೆ. ಕೆಲವು ವಿಚಾರಗಳಲ್ಲಿ ಪಾಲ್ ನಂಬರ್ 1 ತುಂಬ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀರಾ. ಅದರಿಂದ ನಿಮ್ಮ ಲೈಫಲ್ಲಿ ಇನ್ನಷ್ಟು ಒಳ್ಳೆ ಕ್ಲಾರಿಟಿ ಸಿಗ್ತಿದೆ. ಇನ್ನಷ್ಟು ವ್ಯಕ್ತಿಗಳ ಅಬ್ಸರ್ವ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ, ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಪಾಲ್ ನಂಬರ್ 1. ಎಸ್, ಆ್ಯಂಡ್ ಕೆಲವು ವ್ಯಕ್ತಿಗಳಲ್ಲಿ ಪಾಲ್ ನಂಬರ್ 1 ನೀವು ತುಂಬ ಅಲೋನ್ ಫೀಲ್ ಮಾಡ್ತಿದ್ದೀರಾ. ಯಾಕೋ ನಿಮ್ಮ ಮನಸ್ಸಿಗೆ ಯಾವುದೇ ಕೆಲಸ ಮಾಡಿದ್ರೂ ಸಮಾಧಾನ ಸಿಗ್ತಿಲ್ಲ. ಯಾಕೋ ಒಂದು ರೀತಿ ಕಸಿ ಬಿಸಿ ಅನ್ನಿಸ್ತಿದೆ. ಯಾವ್ದು ಮಾಡಿದ್ರೂ ಡಿಸ್ಟರ್ಬ್ ಅನ್ನಿಸ್ತಿದೆ ಅಥವಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಪಾಲ್ ನಂಬರ್ 1, ಯಾರು ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಆ ಡಿಸ್ಟರ್ಬೆನ್ಸಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೆ ಪಾಲ್ ನಂಬರ್ 1, ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ನೀವೇನು ನಿರ್ಧಾರಗಳನ್ನ ತಗೊಳ್ತಿದ್ದೀರಾ, ಖಂಡಿತ ನೀವು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅಥವಾ ನಿಮಗೆ ಇನ್ನಷ್ಟು ಸಮಯ ಬೇಕಾಗಿದೆ, ಆ ಸಮಯನ ನೀವು ತಗೋತಿದ್ದೀರಾ. ಪಾಲ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಮಾತಿಗೆ ತುಂಬ ಗೌರವ ಸಿಗ್ತಿದೆ. ನಿಮ್ಮ ಮಾತಿಗೆ ತುಂಬ ತೂಕವಾಗಿ ಮಾತಾಡ್ತಿದ್ದೀರಾ. ನಿಮ್ಮ ಕುಟುಂಬದ ವ್ಯಕ್ತಿಗೆ ಅದು ಸರಿ ಅನ್ನಿಸ್ತಿದೆ. ಹಾಗೆ ಯಾವುದೇ ಆಸ್ತಿ ಪತ್ರಕ್ಕೆ ಸಂಬಂಧಪಟ್ಟಾಗಿ ಯಾವುದು ನೀವು ಓದದೆ ಸೈನ್ ಮಾಡಲಿಕ್ಕೆ ಹೋಗಬೇಡಿ, ಓದಿ ಸೈನ್ ಮಾಡಿ. ಹಾಗೆ ಕಾನೂನಿಗೆ ಸಂಬಂಧಪಟ್ಟಾಗಿ ಯಾವುದು ಕೆಲಸಗಳು ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಆಗಿದೆ, ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಪಾಲ್ ನಂಬರ್ 1, ಈ ಒಂದು ವಾರದಲ್ಲಿ ಒಂದು ಹೊಸ ಹೆಜ್ಜೆ, ಹೊಸ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ. ಮೇಲ್ ಪರ್ಸನ್ಸಿಂದ ನಿಮಗೆ ತುಂಬಾ ಹೆಲ್ಪಿಂಗ್ ಸಪೋರ್ಟ್ ಸಿಗ್ತಿದೆ. ಎಸ್, ಪಾಲ್ ನಂಬರ್ 1, ಯಾರಲ್ಲಿ ಸಿಂಗಲ್ಸ್ ಇದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಿದೆ. ಅದೇನಾ ನೀವು ನಿರ್ಧಾರ ನೀವು ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ, ಅದು ನಿಮ್ಮ ಮನಸ್ಸಿಗೆ ತುಂಬಾ ಆರಾಮ ಅನಿಸ್ತಿದೆ, ಖುಷಿ ಅನ್ನಿಸ್ತಿದೆ. ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಪೇರೆಂಟ್ಸಿಗೆ ತುಂಬ ಖುಷಿ ಕೊಡ್ತಿದೆ. ಎಸ್, ಯಾವುದು ನಿಮ್ಮ ಒಂದು ಎಜುಕೇಷನಲ್ಲಿ ಡ್ರಾಪ್ ಆಗಿತ್ತು, ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನೀವು ಯಾವುದೇ ಒಂದು ಕೋರ್ಸಸ್ನ ಜಾಯಿನ್ ಆಗ್ತಿರ್ಬೋದು ಈ ಒಂದು ವಾರದಲ್ಲಿ, ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷನ ತಂದುಕೊಡ್ತಿದೆ. ಎಸ್, ಯಾರೇ ನಿಮಗೆ ಬೇರೆ ಮಾತುಗಳನ್ನು ಹೇಳಿ ಅದನ್ನು ನೀವು ಆಲಿಸ್ಬೇಕು, ಅದನ್ನು ತಗೋಬೇಕು ಅನಿಸಿದ್ರೆ ಖಂಡಿತ ತಗೊಳ್ಳಿ. ಅದು ಬೇಡ, ನನಗೆ ಮನಸ್ಸಿಗೆ ಸಮಾಧಾನ ಅನಿಸ್ತಿಲ್ಲ, ಆ ವ್ಯಕ್ತಿ ಮಾತುಗಳು ನನಗೆ ಇಷ್ಟ ಆಗ್ತಿಲ್ಲ ಅಂದರೆ ಅದನ್ನೆಲ್ಲ ಲೆಫ್ಟ್ ಡೌನ್ ಮಾಡಿ. ಎಸ್, ಪಾಲ್ ನಂಬರ್ 1, ನೀರಿರುವಂಥ ಸ್ಥಳ, ಅಲ್ಲಿ ದೇವಸ್ಥಾನ ಎಲ್ಲಿದೆ ಅಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಅದು ಹೆಚ್ಚಾಗಿ ದುರ್ಗಾ ಪರಮೇಶ್ವರಿ, ಚೌಡೇಶ್ವರಿ, ತಾಯಿ ಚಾಮುಂಡೇಶ್ವರಿ ಆಗಿರ್ಬೋದು ಅಥವಾ ಶಿವ ಆಗಿರ್ಬೋದು. ಈ ಒಂದು ದೇವಸ್ಥಾನಕ್ಕೆ ಹೆಚ್ಚು ನೀವು ಈ ಒಂದು ವಾರದಲ್ಲಿ ವಿಸಿಟ್ ಮಾಡ್ಬೋದು. ಖಂಡಿತ ನೀವು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲಿಂದ ನಿಮ್ಮ ಸಂಕಲ್ಪ ಏನು ಮಾಡ್ಕೋತಿದ್ದೀರಾ, ಅಲ್ಲಿ ಏನಾದರೂ ಅರಿಕೆ ಮಾಡ್ಬೋದು. ಆ ಅರಿಕೆ, ನಿಮ್ಮ ಪ್ರಾರ್ಥನೆ ಶೀಘ್ರದಲ್ಲೇ ಈಡೇರ್ತಿದೆ. ಪಾಲ್ ನಂಬರ್ 1, ಕೆಲವು ಮಾತುಗಳು ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದೆ. ಕೆಲವು ನಿಮ್ಮ ಡ್ರೀಮ್ಸಲ್ಲಿ ಏನು ಯಾರಾದರೂ ನಿಮಗೇನಾದರೂ ಮುಂದಿನ
ದಿನಗಳಲ್ಲಿ ನಿಮ್ಗೇನು ಬದಲಾವಣೆ ಆಗ್ತದೆ ಅನ್ನೋದನ್ನು ಯಾರಾದರೂ ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರಾಗಿರ್ಬೋದು ಅಥವಾ ನೀವು ನಂಬಿರೋ ದೈವ ಆಗಿರ್ಬೋದು ಅಥವಾ ಯಾವುದಾದ್ರೂ ಮುಖಾಂತರ ನಿಮಗೆ ಕನಸಲ್ಲಿ ಏನಾದರೂ ಸೂಚನೆಗಳನ್ನ ಕೊಡ್ತಿರ್ಬೋದು. ಎಸ್, ಪಾಯಿಂಟ್ ನಂಬರ್ 1, ಈ ಒಂದು ವಾರದಲ್ಲಿ ತುಂಬಾ ಅಚೀವ್ ಮಾಡುವಂಥ ಸಮಯ. ಹಾಗೆ ಯಾವುದರಲ್ಲಿ ನೀವು ಕುಗ್ಗಿದ್ರಿ ಅದರಲ್ಲಿ ಜಯನ ಸಿದ್ಧಿಪಡಿಸ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 1, ವಾಟರ್ ಗಾರ್ಡಿಯನ್. ಟ್ರಸ್ಟ್ ಇರಲಿ, ನೀವು ಮಾಡ್ತಿರೋ ಕೆಲಸದಲ್ಲಿ ನಂಬಿಕೆ ಇರಲಿ. ನಾ ಆಗಲೇ ಹೇಳ್ದಾಗೆ ನೀರು ಹರಿಯೋ ಸ್ಥಳದ ದೇವಸ್ಥಾನಗಳು ಎಲ್ಲಿದೆ ಅಲ್ಲಿಗೆ ನೀವು ವಿಸಿಟ್ ಮಾಡ್ತಿದ್ದೀರಾ. ಸಡನ್ನಾಗಿ ನೀವು ಅಲ್ಲಿ ಟ್ರಾವೆಲ್ ಮಾಡ್ತಿರ್ಬೋದು. ಅಲ್ಲಿ ಹೋಗಿ ಬಂದಮೇಲಿಂದ ತುಂಬಾ ಮನಸ್ಸಿಗೆ ಶಾಂತಿ, ನಿಮ್ಮ ಮನೆಯಲ್ಲಿ ಶಾಂತಿ. ಈ ಒಂದು ವಾರ ನಿಮ್ಮ ಮನೆಯಲ್ಲಿ ಸಿಹಿ ಸುದ್ದಿಗಳನ್ನ ಕೇಳ್ತಿದ್ದೀರಾ. ಹೆಚ್ಚು ಸ್ವೀಟ್ಸ್ನ ನೀವು ತಿಂತಿದ್ದೀರಾ. ಸ್ವೀಟ್ಸ್ ನಿಮಗೆ ತುಂಬ ಇಷ್ಟ ಆಗ್ತಿದೆ. ಈ ಒಂದು ವಾರದಲ್ಲಿ ಸಿಹಿ ಸುದ್ದಿಗಳು ನಿಮಗೆ ಸಿಗ್ತಿದೆ. ನಿಮ್ಮ ಪೂರ್ವಜರರು ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಯಾವುದಾದ್ರೂ ನಿಮಗೆ ಸೂಚನೆಗಳು ಸಿಗ್ತಿದೆ, ಅದರಂತೆ ಮುಂದಿನ ದಿನಗಳಲ್ಲಿ ನಡೀತಿದೆ. ಅದು ನಿಮ್ಮ ಮನಸ್ಸಿಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಪಾಯಿಂಟ್ ನಂಬರ್ 1. ಹಾಗೆ ಪಾಯಿಂಟ್ ನಂಬರ್ 1, ನೀವೇನಾದರೂ ಪ್ರಾಣಿಗಳನ್ನ ಸಾಕಿದರೆ ನಿಮ್ಮ ಪೂರ್ವಜರರ ಆಶೀರ್ವಾದದಿಂದ ನಿಮಗೆ ತುಂಬಾ ಪ್ರೊಟೆಕ್ಷನ್ ಆ ಪ್ರಾಣಿಗಳು ಮಾಡ್ತಿದೆ. ಎಸ್, ತುಂಬ ಅಟ್ಯಾಚ್ ಆಗ್ತಿದೆ ಅದು ನಿಮ್ಮ ಜೊತೆ. ತುಂಬ ಈ ಒಂದು ವಾರ ನಿಮ್ಮ ಜೊತೆ ಹೆಚ್ಚಾಗಿ ನಿಮ್ಮ ಸಾಕಿರೋ ಪ್ರಾಣಿಗಳು ತುಂಬ ಅಟ್ಯಾಚ್ ಆಗ್ತಿದೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಇಲ್ಲಿ ನಿಮಗೆ ಡ್ರೀಮ್ಸಲ್ಲಿ ಯಾವುದಾದ್ರೂ ಕೆಟ್ಟ ಏನಾದರೂ ಭಯ ಅನಿಸೋದು ಅಥವಾ ಏನಾದರೂ ನಿಮಗೆ ಅದರಿಂದ ಕಸಿಬಿಸಿ ಅನಿಸೋದಾದರೆ ನೀವು ಮಲಗುವ ಸ್ಥಳನ ಚೇಂಜಸ್ ಮಾಡಿ. ಎಸ್, ಆಂಜನೇಯ ಮಂತ್ರನ ಹೇಳ್ಕೊಂಡು ಮಲಗಿ. ನೀವು ಮಲಗುವಂಥ ಸ್ಥಳನ ಈ ಒಂದು ವೀಕ್ ಚೇಂಜ್ ಮಾಡೋದ್ರಿಂದ ಎಸ್, ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಫಾರ್ ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ಮನೆಯ ತುಳಸಿ ಗಿಡದ ಬುಡದ ಹತ್ರ ನೀವು ಆ ತುಳಸಿ ಗಿಡದ ದೀಪನ ಹಚ್ಚಿ, ತುಳಸಿ ಗಿಡದಲ್ಲಿ ದೀಪನ ಹಚ್ಚಿ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಇಷ್ಟಾರ್ಥ, ನಿಮ್ಮ ಕೆಲಸಗಳೇನು ವಿಳಂಬ ಆಗ್ತಿದೆ ಇದರಿಂದ ನನಗೆ ದಾರಿಯನ್ನು ತೋರಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡಿ ತುಳಸಿ ಗಿಡದ ಹತ್ರ ನೀವು ದೀಪ ಹಚ್ಚೋದ್ರಿಂದ ಖಂಡಿತ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಫಾರ್ ಪಾಯಿಂಟ್ ನಂಬರ್ 1, ಈ ಒಂದು ವಾರದಲ್ಲಿ ಹೆಚ್ಚು ಪುರಾಣಗಳ ಬಗ್ಗೆ ತಿಳ್ಕೊಳ್ತಿದ್ದೀರಾ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 1. ಹಾಗೆ ಇನ್ನಷ್ಟು ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ, ಇನ್ನಷ್ಟು ಬುಕ್ಸ್ ರೀಡ್ ಮಾಡ್ತಿದ್ದೀರಾ, ಇನ್ನಷ್ಟು ವಿಚಾರಗಳಿಂದ ನೀವು ತಿಳಿದಿರೋ ವಿಚಾರಗಳಿಂದ ಇನ್ನಷ್ಟು ಜನಗಳಿಗೂ ಕೂಡ ಅದನ್ನು ಹೇಳ್ಕೊಡ್ತಿದ್ದೀರಾ, ಹಂಚ್ತಿದ್ದೀರಾ. ಖಂಡಿತ ನಿಮ್ಮ ಒಳಗಡೆ ಒಂದು ದೈವದ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡ್ತಿದೆ. ನೀವು ಮಾಡುವಂಥ ಕೆಲಸಗಳು ನಿಮ್ಮ ಸುತ್ತ ಇರೋ ಜನಗಳಿಗೆ ತುಂಬ ಹೆಮ್ಮೆ ಪಡುವಂಥ ಕೆಲಸನ ನೀವು ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಅದು ತುಂಬಾ ಸಂತೋಷನ ಸಿಗ್ತಿದೆ. ಸೂರ್ಯ ದೇವರ ಆಶೀರ್ವಾದ ಇದೆ. ಆರೋಗ್ಯದ ವಿಚಾರದಲ್ಲಿ ನಿಮಗೇನು ಪ್ರಾಬ್ಲಮ್ಸ್ ಇದೆ ಅದರಿಂದ ರಿಕವರಿ ಆಗ್ತಿದ್ದೀರಾ. ಚರ್ಮಕ್ಕೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಪಿಗ್ಮೆಂಟೇಷನ್ ಇರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಒಂದು ನಿಮಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಈ ಒಂದು ವಾರದಲ್ಲಿ ನೀವು ತೊಗೊಳ್ತಿರ್ಬೋದು, ಟ್ರೀಟ್ಮೆಂಟ್ ತೊಗೋತಿರ್ಬೋದು. ಪಾಯಿಂಟ್ ನಂಬರ್ 1. ಎಸ್, ಗರುಡ ಪುರಾಣಗಳ ಬಗ್ಗೆ ಇನ್ನಷ್ಟು ವಿಚಾರಗಳು ನಿಮಗೆ ತಿಳ್ಕೊಳ್ತಿದ್ದೀರಾ. ಅದ್ರ ವಿಚಾರನ ನೀವು ತಿಳಿದ ಮೇಲಿಂದ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ನೀವು ಇನ್ನಷ್ಟು ಪಾಸಿಟಿವ್ ಆಗಿದ್ದೀರಾ. ಎನರ್ಜಿ ಇದೆ ಈ ಒಂದು ವಾರ. ಜಯ ಇದೆ, ದೈವದ ಆಶೀರ್ವಾದ ಇದೆ, ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ. ಎಸ್, ಸ್ವಲ್ಪ ಕೆಲವು ದೃಷ್ಟಿಗಳು ನಿಮಗೆ ಸ್ವಲ್ಪ ಮನಸ್ಸಿಗೆ ದೇಹಕ್ಕೆ ಸುಸ್ತು ಅನ್ನಿಸ್ಬೋದು, ಮನಸ್ಸಿಗೆ ಕಸಿ ಬಿಸಿ ಅನ್ನಿಸ್ಬಹುದು. ಬಟ್ ಅದನ್ನು ನೀವು ಅಲ್ಲೇ ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಹರೇ ಕೃಷ್ಣ. ನಮಸ್ತೆ. ಪಾಯಿಂಟ್ ನಂಬರ್ 2 ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ? ಎಸ್, ನಂಬರ್ 9 ಇದೆ.
ಮೊದಲದಾಗಿ ಬಲ್ಲಿಂದ ಪಾಲ್ ನಂಬರ್ 2ಗೆ ಏನು ಮೆಸೇಜಸ್ ಸಿಗ್ತಿದೆ, ಈ ಒಂದು ವಾರದಲ್ಲಿ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ನೀವು ಮಾಡ್ತಿರುವಂತಹ ಸ್ವಂತ ಕೆಲಸದಲ್ಲಿ ಈ ಬಿಸ್ನೆಸ್ನೇ ಮಾಡ್ತಿದ್ದೀರಾ, ಖಂಡಿತ ಹೆಚ್ಚಿನ ಪ್ರಾಫಿಟ್ ಇದೆ. ಈ ಒಂದು ವಾರದಲ್ಲಿ ಹೆಚ್ಚಿನ ಲಾಭ ಇದೆ. ಹಾಗೆ ಪಾನ್ ನಂಬರ್ 2ಗೆ ದೈವದ ಆಶೀರ್ವಾದ ಹೆಚ್ಚಾಗಿ ಈ ಒಂದು ವಾರದಲ್ಲಿದೆ. ಕಾಳಿ ಮಾತೆಯ ಆಶೀರ್ವಾದ ಪಾಲ್ ನಂಬರ್ 2ಗೆ ಹೆಚ್ಚಾಗಿದೆ. ಮನಸ್ಸಲ್ಲಿ ಏನೋ ಸಂಕಲ್ಪ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ಆ ಕೆಲಸ ಆಗಲೇಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ಆ ಕೆಲಸದಲ್ಲಿ ಹೆಚ್ಚಿನ ಧೈರ್ಯ ಹಾಗೂ ಹೆಚ್ಚಿನ ಜ್ಞಾನ ಹಾಗೂ ಹೆಚ್ಚಿನ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಪಾಲ್ ನಂಬರ್ 2 ಕಣ್ಣಿಗೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅದು ಕೂಡ ನೀವು ವೈದ್ಯರನ್ನು ಭೇಟಿ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಕಣ್ಣಿಗೆ ಸಮಸ್ಯೆ ಏನಿದೆ ಅಥವಾ ಕಣ್ಣು ಆಪ್ರೇಷನ್ ಆಗಿರ್ಬೋದು, ಈ ಒಂದು ವಾರದಲ್ಲಿ ನಿಮ್ಮ ಒಂದು ಆರೋಗ್ಯದಲ್ಲಿ ಬದಲಾವಣೆಗಳು ಇದೆ. ಎಸ್, ಏನಾದರೂ ನೀವು ಪ್ರಾರ್ಥನೆ ಅರ್ಕೆ ಮಾಡ್ಕೊಂಡಿದ್ರೆ ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು, ಸ್ವಂತ ಮನೇನ ಪರ್ಚೇಸ್ ಮಾಡಬೇಕು ಅಂತ, ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಒಂದು ರೀತಿ ಮ್ಯಾಜಿಕಲ್ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೋ ವರ್ಕ್ ಆಗ್ತಿದೆ. ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಏನಾದರೂ ವ್ರತ ಪೂಜೆಗಳನ್ನ ಮಾಡ್ತಿದ್ರೆ ಅದಕ್ಕೇನಾದರೂ ನಿಮಗೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿಲ್ಲ, ಯಾಕೋ ಡ್ರಾಪ್ ಮಾಡಿಬಿಡೋಣ ಈ ಒಂದು ವ್ರತನ ಅಂತ ಅಂದ್ಕೊಂಡಿದ್ರೆ ಆ ರೀತಿ ಮಾಡಬೇಡಿ. ಖಂಡಿತ ನೀವು ಪೂಜೆ ಏನು ಮಾಡ್ತಿದ್ದೀರಾ, ವ್ರತ ಏನು ಮಾಡ್ತಿದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ಪಾಲ್ ನಂಬರ್ 2 ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಮನೆ ತುಂಬ ಶಾಂತವಾಗಿ, ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಶುಭ ಕಾರ್ಯ ಸುದ್ದಿಗಳು ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಮಾತಾಡ್ತಿದ್ದೀರಾ, ಪ್ರಸ್ತಾವನೆ ಮಾಡ್ತಿದ್ದೀರಾ, ತುಂಬಾ ಎಂಜಾಯ್ಮೆಂಟ್ ಇದೆ. ಯೆಲ್ಲೋ ಕಲರ್ ಹಾಗೂ ಪಿಂಕ್, ಆರೆಂಜ್, ಬ್ಲ್ಯಾಕ್, ಪರ್ಪಲ್ ಈ ಡ್ರೆಸ್ಸಸ್ನ ನೀವು ವೇರ್ ಮಾಡಿರ್ಬೋದು. ಈ ಒಂದು ರೀಡಿಂಗ್ ಕೇಳಬೇಕಿದ್ರೆ ತುಂಬ ಕಾನ್ಫಿಡೆನ್ಸ್ ಇದೆ, ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದೀರಾ. ಹಾಗೆ ನಿಮ್ಗೆ ಏನು ಅನಿಸುತ್ತೆ, ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡ್ತಿದ್ದೀರಾ. ಎಷ್ಟು ದಿವಸ ಅಥವಾ ಯಾವುದೇ ಥಿಂಕ್ ಮಾಡಿದ್ರೆ ಇನ್ನೊಬ್ರು ಏನು ಅನ್ಕೋತಾರೆ, ಏನಾಗ್ಬೋದು, ನನ್ನ ಕುಟುಂಬಕ್ಕೆ ಇಷ್ಟ ಆಗುತ್ತಾ, ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ರಿ. ಈ ಒಂದು ವಾರದಲ್ಲಿ ನಿಮಗೆ ಯಾವುದು ಸರಿ ಅನ್ನಿಸ್ತಿದೆ ಆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಯಾವುದನ್ನು ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ಬರ್ತಿದೆ ಅದನ್ನು ಹ್ಯಾಪಿಯಾಗಿ ಸ್ವೀಕಾರ ಮಾಡ್ತಿದ್ದೀರಾ. ಪಾಲ್ ನಂಬರ್ 2, ಎಸ್, ಹೊಸ ಬಿಗಿನಿಂಗ್, ಹೊಸ ಪ್ರೀತಿ, ಹೊಸ ಪರಿಚಯ ನಿಮ್ಮ ಲೈಫಲ್ಲಿ ಆಗ್ತದೆ. ಹಾಗೆ ಪಾಲ್ ನಂಬರ್ 2ಗೆ ಈ ಒಂದು ವಾರ ತುಂಬ ಅದ್ಭುತವಾಗಿದೆ, ತುಂಬ ಶಾಂತಿಯುತವಾಗಿದೆ. ಎಂಜಾಯ್ ಮಾಡ್ತಿದ್ದೀರಾ ಈ ಒಂದು ವೀಕ್ ಫುಲ್. ಈ ವೀಕಲ್ಲಿ ನೀವು ಮಾಡೋ ಕೆಲಸಗಳು ತುಂಬ ಮೆಮೊರೀಸ್ ನಿಮಗೆ ಹೆಚ್ಚಾಗ್ತಿದೆ. ಇದನ್ನು ನೀವು ತುಂಬ ಮೆಮೊರೈಸ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2, ಎಸ್. ಆ್ಯಂಡ್ ನೀವೇನಾದರೂ ನಿಂತೋಗಿರೋ ಗಡಿಯಾರಗಳು ಅಥವಾ ನೀವು ನಿಮ್ಮ ವಾಚ್ ಆಗಿರ್ಬೋದು, ಗಡಿಯಾರಗಳು ನಿಮ್ಮ ಮನೇಲಿ ಇದ್ದರೆ ಅದನ್ನು ಮತ್ತು ಎಷ್ಟೊದ್ದಾಕಿ ಓಡಿಸಿ, ಇಲ್ಲ ಅಂದರೆ ಅದನ್ನು ಕ್ಲೆನ್ಸ್ ಮಾಡಿ. ನಿಂತೋಗಿರೋದು ಗಡಿಯಾರಗಳನ್ನ ಇಡ್ಲಿಕ್ಕೆ ಹೋಗಬೇಡಿ. ಹಾಗೆ ನೀವೇನು ಟೈಮ್ ವಾಚ್ನ ಯೂಸ್ ಮಾಡ್ತಿದ್ದೀರಾ ಮತ್ತು ಹೊಸದೇನಾದರೂ ನಿಮಗೆ ಗಿಫ್ಟ್ ಸಿಗ್ತಿರ್ಬೋದು. ನಿಮ್ಮ ಟೈಮ್ ಚೇಂಜಸ್ ಆಗ್ತಿದೆ. ಹೆಚ್ಚಾಗಿ 10:10 ಹಾಗೂ 11 ಟೈಮಿಂಗ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ನಿಮ್ಮನ್ನು ಯಾರು ಅಬ್ಸರ್ವ್ ಮಾಡ್ತಿದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೆ ಆ ವ್ಯಕ್ತಿಗಳಿಂದ ನಿಮಗೆ ಲವ್ ಪ್ರಪೋಸಲ್ ಕೂಡ ಬರ್ತಿರ್ಬೋದು ಈ ಒಂದು ವಾರ. ಎಸ್, ಹಿಂದೆ ಆ ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡಿರ್ಬೋದು ಅಥವಾ ಆ ವ್ಯಕ್ತಿ ನಿಮಗೆ ಮನಸ್ಸಿನ ಮಾತನ್ನು ಹೇಳಿರ್ಬೋದು, ಬಟ್ ನೀವು ಒಪ್ಪದೇ ಇರ್ಬೋದು ಆ ಪ್ರೀತಿನ ಅಥವಾ ಸಂಬಂಧನ. ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಪ್ರಪೋಸ್ ಮಾಡಲಿಕ್ಕೆ, ನಿಮ್ಮನ್ನು ಮ್ಯಾರಿಡ್ ಆಗಲಿಕ್ಕೆ, ನಿಮ್ಮ ಕುಟುಂಬನ ಒಪ್ಪಿಸ್ಲಿಕ್ಕೆ, ಸಾರಿ ನನ್ನ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ, ಸಾರಿ, ಒಪ್ಪಿಸಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಪಾಲ್ ನಂಬರ್ 2 ಇಲ್ಲಿ ಧರ್ಮ ಕಾಳಿ ಬಂದಿದ್ದಾರೆ. ಸೊ ಒಂದು ವಿಚಾರದಲ್ಲಿ ನೀವು ತುಂಬ ಕೋಪವಾಗಿದ್ದೀರಾ. ಆ ವಿಚಾರದಲ್ಲಿ ತುಂಬ ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಆಗಿದ್ದೀರಾ. ಖಂಡಿತ ಅದು ನಿಮ್ಮ ಲೈಫಿಗೆ ತುಂಬಾ ಚೇಂಜಸ್ನ ತಂದುಕೊಡ್ತಿದೆ. ಇಷ್ಟು ದಿವಸ ಯಾವುದನ್ನು ಟಾರ್ಗೆಟ್ ಮಾಡಿದ್ದೀರಾ ಪಾಲ್ ನಂಬರ್ 2,
ತುಂಬ ದಿವಸಗಳಿಂದ ನಿಮ್ಮ ಕೆಲಸಗಳು ವಿಳಂಬ ಆಗ್ತಿದೆ, ಮನೆಯಲ್ಲಿ ಅಶಾಂತಿ ಅನ್ನಿಸ್ತಿದೆ, ಹಾಗೂ ಯಾವುದೋ ವಿಚಾರದಲ್ಲಿ ನಿಮಗೆ ಯಾಕೋ ಆ ಕೆಲಸನೇ ಮುಂದೆ ಹೋಗ್ತಿಲ್ಲ, ಏನಾಗಿದೆ ಅನ್ನೋ ಒಂದು ಗೊಂದಲ, ಹಾಗೂ ನಿಮ್ಮ ಒಂದು ಆ ವಿಚಾರವಾಗಿ ನಿಮಗೇನು ಕ್ಲಾರಿಟಿ ಬೇಕಾಗಿದೆ. ಅದಕ್ಕೆ ನೀವು ಕ್ಲಾರಿಟಿ ತಗೋತಿದ್ದೀರಾ. ಯಾವುದೋ ವಿಚಾರದಲ್ಲಿ ನಿಮಗೆ ಅಡೆತಡೆಗಳು ಆಗ್ತಿದೆ ಹಾಗೂ ನಿಮ್ಗೆ ನೆಗೆಟಿವಿಟಿ ಆಗಿದೆ ಅಂತ ನಿಮ್ಗೆ ಅನಿಸಿದೆ, ನೆಗೆಟಿವಿಟಿ ಆ ದೃಷ್ಟಿ ಆಗಿದೆ ನಿಮಗೆ, ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಈ ಒಂದು ವಾರ ನಿಮ್ಮ ಶತ್ರುಗಳು ವಾಪಸ್ ಅವ್ರು ಮಾಡಿರೋ ನೆಗೆಟಿವಿಟಿ ವಾಪಸ್ ಅವ್ರಿಗೆ ಟರ್ನ್ ಬ್ಯಾಕ್ ಮಾಡ್ತಿದ್ದೀರಾ. ಕೆಲವರು ಇಲ್ಲಿ ಯಾರಿಗಿದು ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಖಂಡಿತ ಒಂದು ರೀತಿ ನೀವೇ ಖಾಲಿಯಾಗಿ ಕಾಣಿಸ್ತಿದ್ದೀರಾ ನಿಮ್ಮ ಶತ್ರು ಕಣ್ಣಿಗೆ. ಎಸ್, ಫೈಲ್ ನಂಬರ್ 2. ತುಂಬಾ ಮನಸ್ಸಿಗೆ ನೋವಾಗಿದೆ. ನೋವಾದಾಗಲೇ ನಮ್ಮ ಒಂದು ಕೋಪ ಹೊರಗಡೆ ಬರೋದಕ್ಕೆ ಆಗೋದು. ಖಂಡಿತ ನಿಮ್ಮ ಕೋಪ ನಿಮ್ಮ ಶತ್ರುಗಳಿಗೆ ಕಾಣಿಸಿದೆ. ಈ ಒಂದು ವಾರ ನೀವು ಮಾತಾಡೋ ಮಾತುಗಳು ಕೆಲವು ವ್ಯಕ್ತಿಗಳಿಗೆ ತುಂಬ ಅನ್ವಯ ಆಗ್ತಿದೆ ಅವರ ಲೈಫಲ್ಲಿ. ನಿಮ್ಮ ಒಂದು ಏನು ನಿಮ್ಮ ಕೆಲಸದ ಸರೌಂಡಿಂಗ್ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನೀವು ಮಾತಾಡೋ ಮಾತುಗಳು ನುಡಿಗಳು ತುಂಬ ಅರ್ಥಪೂರ್ಣವಾಗಿದೆ, ತುಂಬ ಇಷ್ಟ ಆಗ್ತಿದೆ. ನೀವು ಹೇಳುವಂಥ ಮಾತುಗಳು ಇನ್ನೊಬ್ಬರು ಲೈಫಿಗೆ ಹೆಲ್ಪಿಂಗ್ ಆಗ್ತಿದೆ. ಹಾಗೆ ನೀವು ಸದಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಿದ್ದೀರಾ, ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ. ಹಾಗೆ ನಿಮ್ಮ ಜೊತೆ ಸ್ನೇಹ ಬೆಳೆಸಲಿಕ್ಕೆ, ನಿಮ್ಮ ಜೊತೆ ಲೈಫ್ ಲಾಂಗ್ ಇರಲಿಕ್ಕೆ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಫೈಲ್ ನಂಬರ್ 2 ತುಂಬ ಜಾಲಿ ಪರ್ಸನ್. ಫೈಲ್ ನಂಬರ್ 2 ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ. ಈ ಒಂದು ವಾರದಲ್ಲಿ ಇನ್ನಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಸಿಗ್ತಿದೆ. ಹಾಗೆ ನಿಮಗೆ ನೆಗೆಟಿವಿಟಿ ಆಗಿದೆ, ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2 ಇಷ್ಟು ದಿವಸ ನಿಮಗೆ ಏನು ಅವಕಾಶಗಳು ಸಿಕ್ಕಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ, ತಡ ಆಗ್ತಿದೆ. ನನ್ನ ಸುತ್ತ ಇರೋ ಜನಗಳಿಗೆ ಪ್ರಮೋಷನ್ ಆಗಿದೆ, ನನ್ನ ಸುತ್ತ ಇರೋ ಜನಗಳಿಗೆ ಒಳ್ಳೆಯದಾಗಿದೆ, ಅವ್ರು ತುಂಬ ಹ್ಯಾಪಿಯಾಗಿ ಸಂತೋಷವಾಗಿದ್ದಾರೆ. ನಾನೇನು ಮಾಡಿದ್ದೀನಿ, ನನಗೆ ಯಾಕೆ ಈ ರೀತಿ ಆಗ್ತಿಲ್ಲ, ನನ್ನ ಲೈಫಲ್ಲಿ ಯಾವಾಗಲೂ ಸ್ಟ್ರಕ್ ಇದೆ, ನನ್ನ ಲೈಫಲ್ಲಿ ಯಾವಾಗಲೂ ಈ ರೀತಿ ಆಗ್ತಿದೆ, ನನ್ನ ಟೈಮೇ ಚೆನ್ನಾಗಿಲ್ವಾ ಅನ್ನೋ ನಿಮ್ಮ ಒಂದು ಕ್ವಶನ್ಗೆ ಈ ಒಂದು ವಾರದಲ್ಲಿ ಖಂಡಿತ ಕಾಳಿ ಮಾತೆ ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಶತ್ರುಗಳ ಸಂಹಾರ ತಾಯಿ ಮಾಡ್ತಿದ್ದಾರೆ. ಎಷ್ಟೇ ವಧೆ ಬೀಳ್ತಿದ್ರು ಮತ್ತೆ ನಿಮ್ಮ ಲೈಫಿಗೆ ಅವರು ಬರ್ತಾನೆ ಇರ್ತಾರೆ, ಸಮಸ್ಯೆ ಮಾಡ್ತಾನೆ ಇರ್ತಾರೆ. ಬಟ್ ಈ ಒಂದು ವಾರ ಅವ್ರಿಗೆ ಸಮಸ್ಯೆ ನಿಮಗೆ ಆ ಒಂದು ಸುದ್ದಿ ಕೇಳ್ಬೋದು ಅಥವಾ ಕೇಳದೇ ಇರ್ಬೋದು. ಬಟ್ ಅವರ ಲೈಫಲ್ಲಿ ಅವ್ರು ಅಂದ್ಕೊಂಡಿರೋ ಕೆಲಸಗಳು, ಅವರ ಆರೋಗ್ಯಕ್ಕೆ ತುಂಬಾ ಸಮಸ್ಯೆಗಳು ಆಗ್ತಿದೆ ನಿಮ್ಮ ಶತ್ರುವಿನ ಲೈಫಲ್ಲಿ. ಇಲ್ಲಿ ಕಾಳಿ ಮಾತೆ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಫೈಲ್ ನಂಬರ್ 2 ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಮನೆಯನ್ನು ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ, ಹಳೆ ವಸ್ತುಗಳನ್ನು ಚೇಂಜ್ ಮಾಡ್ತಿದ್ದೀರಾ. ತುಂಬ ದಿವಸಗಳಾಗಿದ್ದರೆ ವಿಂಡೋಸ್ ಆಗಿರ್ಬೋದು ಅಥವಾ ಡೋರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಡಸ್ಟರ್ಸ್ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀರಾ ಈ ಒಂದು ವಾರ. ಫೈಲ್ ನಂಬರ್ 2 ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಮನೆಗೆ ಅತಿಥಿಗಳು ಬರ್ತಿದ್ದಾರೆ. ಹಾಗೆ ನಿಮ್ಮ ಈ ಒಂದು ವಾರ ತುಂಬ ಬ್ಯುಸಿ ಕೂಡ ಇದ್ದೀರಾ. ನೀವು ವರ್ಕ್ ಪ್ರೆಷರ್ ಕೂಡ ಇದೆ, ಅದನ್ನು ನೀವು ಹ್ಯಾಪಿಯಾಗಿ ಮಾಡ್ತಿದ್ದೀರಾ. ನಿಮ್ಮ ಕೆಲಸದಲ್ಲಿ ತುಂಬಾ ಹ್ಯಾಪಿಯಾಗಿ ಕೆಲಸನ ಶುರು ಮಾಡ್ತಿದ್ದೀರಾ. ಯಾವುದನ್ನು ಹೊಸದಾಗಿ ಆರಂಭಿಸ್ಬೇಕು ಅಂದ್ಕೊಂಡಿದ್ದೀರಾ, ಬಿಸ್ನೆಸ್ ಆಗಿರಬಹುದು, ಯಾವುದೇ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಕೆಲಸಗಳಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ. ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ. ಫೈಲ್ ನಂಬರ್ 2ಗೆ ಹ್ಯಾಪಿ ಎಂಜಾಯ್ಮೆಂಟ್ ಮಾಡ್ತಿದ್ದೀರಾ. ಎಸ್, ಇರುವ ಸ್ಥಳನ ಚೇಂಜ್ ಮಾಡ್ತಿದ್ದೀರಾ, ಮನಸ್ಸಿಗೆ ಇಷ್ಟ ಆಗಿರುವಂಥ ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ. ಹಾಗೆ ಮನಸ್ಸಲ್ಲಿ ಬಚ್ಚಿಟ್ಟಿರೋ ಪ್ರೀತಿನ ವ್ಯಕ್ತಪಡಿಸಬೇಕು, ಆ ವ್ಯಕ್ತಿ ಒಪ್ತಾರಾ ಅಂತ ನೀವು ತುಂಬ ಯೋಚನೆ ಮಾಡ್ತಿರ್ಬೋದು, ತುಂಬ ಭಯ ಇರ್ಬೋದು ಅಥವಾ ತುಂಬ ಆತಂಕ ಇರ್ಬೋದು. ಬಟ್ ನಿಮ್ಮ ಪ್ರೀತಿನ ಹೇಗೆ ನೀವು ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮನ್ನು ಗೌರವಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ. ಎಸ್, ಫೈಲ್ ನಂಬರ್ 2 ನಿಮ್ಮ ಮೆಡಿಟೇಷನ್ ಹಾಗೂ ನೀವು ಮಾಡ್ತಿರೋ ಪ್ರೇಯರ್ ತುಂಬಾ ನಿಮಗೆ ಸಕ್ಸಸ್ನ ತಂದುಕೊಡ್ತಿದೆ. ನೀವು ಯಾವ್ದು ವಿಚಾರವಾಗಿ ಪ್ರೇಯರ್ ಮಾಡಿದ್ದೀರಾ, ಆರ್ಕೆಗಳನ್ನ ಮಾಡ್ಕೊಂಡಿದ್ದೀರಾ ದೇವರಿಗೆ, ಆ ಒಂದು ಫಲಸಿದ್ಧಿ ಆಗುವಂಥ ಸಮಯ ಈ ಒಂದು ವಾರದಲ್ಲಿ ಬಂದಿದೆ. ಹಾಗೆ ಕೆಲವು ನುಡಿಗಳು ತುಂಬ ಮನಸ್ಸಿಗೆ ಇಷ್ಟ ಆಗ್ತಿದೆ, ಹ್ಯಾಪಿ ಅನ್ನಿಸ್ತದೆ. ಫೈಲ್ ನಂಬರ್ ರೀಡಿಂಗ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಐ ಡೋಂಟ್ ನೋ, ತುಂಬ ನನಗೆ ಇಲ್ಲಿ ನಗು ಬರ್ತಿದೆ, ಹ್ಯಾಪಿ ಇದೆ, ಸಂತೋಷ ಇದೆ, ಸಂಭ್ರಮ ಇದೆ, ಎಂಜಾಯ್ ಮಾಡ್ತಿದ್ದೀರಾ. ಸತ್ಯಗಳನ್ನು ತಿಳ್ಕೊಳ್ಳುವಂತಹ
ಈ ಒಂದು ವಾರ ಅಂತ ಹೇಳ್ಬೋದು. ಯಾವ ವಿಚಾರವಾಗಿ ನಿಮ್ಮ ಒಂದು ಯಾವುದು ನಿಮಗೆ ಕೈ ಕೆಲಸಗಳು ನಡೆದಿದೆ, ನೆಗೆಟಿವಿಟಿ ಆಗಿರ್ಬೋದು, ಅಥವಾ ಯಾವುದೋ ವಿಳಂಬ ಆಗಿದೆ, ಕೆಲಸಗಳು ಯಾಕಾಗಿದೆ, ಯಾತಕ್ಕಾಗಿದೆ ಅನ್ನೋದು ಕೂಡ ನಿಮಗೆ ತಿಳಿತಿದೆ. ಇನ್ನಷ್ಟು ಚರ್ಚೆ ಮಾಡ್ತಿದ್ದೀರಾ, ಹಾಗೆ ಅಸ್ಟ್ರಾಲಜಿಸ್ಟ್ನ ನೀವು ಭೇಟಿ ಮಾಡ್ತಿದ್ದೀರಾ, ನಿಮಗೆ ಶಾಸ್ತ್ರದ ಮುಖಾಂತರ ಇನ್ನಷ್ಟು ವಿಚಾರಗಳು ತಿಳಿತಿರ್ಬೋದು. ಅಥವಾ ಯಾವುದಾದ್ರು ದೈವದ ಪ್ರಶ್ನೆಗಳನ್ನ ನೀವು ಕೇಳ್ಬೋದು, ದೈವಗಳ ಹತ್ರ ಪ್ರಶ್ನೆ ಕೇಳ್ಬೋದು. ಎಲ್ಲಿ ದೇವಸ್ಥಾನಗಳಿದೆ, ಅಲ್ಲಿ ಎಲ್ಲಿ ದೇವ್ರು ಬರುತ್ತೆ ಆ ಒಂದು ಸ್ಥಳಗಳಿಗೆ ನೀವು ಹೋಗಿ ಭೇಟಿ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು. ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್, ಹೆಚ್ಚಿನ ಧೈರ್ಯ, ಸಕ್ಸಸ್ ಇದೆ. ಆ್ಯಂಡ್ ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ ತುಂಬಾ ಅಚೀವ್ ಮಾಡ್ತಿದ್ದೀರಾ. ಹಳೆಯ ವಸ್ತುಗಳನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ಏನಾದರೂ ನೀವು ಪರ್ಚೇಸ್ ಮಾಡ್ತಿರ್ಬೋದು, ವೆಡ್ಡಿಂಗ್ ರಿಂಗ್ ಆಗಿರ್ಬೋದು, ಅಥವಾ ರಿಂಗ್ ಏನಾದರೂ ನೀವು ಪರ್ಚೇಸ್ ಮಾಡ್ತಿರ್ಬೋದು, ಅಥವಾ ನಿಮಗೆ ಗಿಫ್ಟ್ ಆಗಿ ಸಿಗ್ತಿರ್ಬೋದು. ಎಸ್, ಯಾವುದಕ್ಕೆ ನಿಮಗೆ ನ್ಯಾಯ ಬೇಕಾಗಿದೆ, ನ್ಯಾಯಕ್ಕಾಗಿ ಹೋರಾಡ್ತಿದ್ದೀರಾ. ನಿಮ್ಮ ಒಂದು ಕಾನೂನಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ಸಮಸ್ಯೆಗೆ ಏನು ತಪ್ಪು ಮಾಡಿದ್ರು ನೀವು ತುಂಬ ಸಫರ್ ಮಾಡ್ತಿದ್ದೀರಾ. ಅದಕ್ಕೆ ನಿಮಗೆ ನ್ಯಾಯ ಬೇಕಿದೆ, ಖಂಡಿತ ಸಿಗ್ತಿದೆ. ಹೆಚ್ಚಿನ ಸಕ್ಸಸ್ ಇದೆ ಈ ಒಂದು ವಾರದಲ್ಲಿ. ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಅಥವಾ ನಿಮ್ಮ ಮನೆಯ ದೇವರ ವಾರ ಆಗಿರಬಹುದು. ಆ ಒಂದು ವಾರದಲ್ಲಿ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ನಿಮ್ಮ ಸಂಕಲ್ಪ ಏನು ಮಾಡ್ಕೋತಿದ್ದೀರಾ, ಯಾವುದು ಕೆಲಸ ವಿಳಂಬ ಆಗ್ತಿದೆ ಅದಕ್ಕೆ ದಾರಿನ ತೋರಿಸ್ಕೊಡಿ ಅಂತ ನೀವು ಪ್ರಾರ್ಥನೆನ ಮಾಡಿ. 10 ನಿಮಿಷ ನೀವು ಪ್ರಾರ್ಥನೆ ಮಾಡಿ, ಮೆಡಿಟೇಟ್ ಮಾಡಿ, ಸಕ್ಸಸ್ ನಿಮಗೆ ಸಿಗುತ್ತೆ, ಹೊಸ ದಾರಿ ಸಿಗುತ್ತೆ. ಏನಾದರೂ ನಿಮಗೆ ಸೂಚನೆ ಕೂಡ ಸಿಗಬಹುದು. ಪೈಲ್ ನಂಬರ್ 1 ಈ ಒಂದು ವಾರದಲ್ಲಿ. ಎಸ್, ಹೆಚ್ಚು ಬರ್ಡ್ಸ್ ಆಗಿರಬಹುದು, ಬಟರ್ಫ್ಲೈ ಆಗಿರ್ಬೋದು, ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಎಸ್, ಪೈಲ್ ನಂಬರ್ 2 ತುಂಬ ಈ ಒಂದು ವಾರದಲ್ಲಿ ನಿದ್ದೆಗೆಡ್ತಿದ್ದೀರಾ, ನಿದ್ದೆ ಬರ್ತಿಲ್ಲ, ಹೆಚ್ಚಾಗಿ ಆಲೋಚನೆ ಇದೆ, ಟೆನ್ಷನ್ ಇದೆ. ಆ ಟೆನ್ಷನ್ ಫ್ರೀ ಮಾಡ್ಕೊಳ್ಳಿ. ನೀವು ಮಲಗೋ ಮುಂಚೆ 10 ನಿಮಿಷ ಮೆಡಿಟೇಷನ್ ಮಾಡಿ, ಇಷ್ಟವಾಗಿರುವಂಥ ಸಾಂಗ್ಸ್ ಕೇಳಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರನ ಹೇಳ್ಕೊಡಿ 48 ಬಾರಿ, 21 ಬಾರಿ, ಆದರೆ ಸಾಧ್ಯ ಆದರೆ 108 ಬಾರಿ ಹೇಳ್ಕೊಳ್ಳಿ. ಖಂಡಿತ ತುಂಬಾ ಪಾಸಿಟಿವ್ ಅನಿಸುತ್ತೆ ಈ ಒಂದು ಮಂತ್ರ ಹೇಳಬೇಕಿದ್ರೆ. ಎಸ್, ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ ನೀವು ಯಾವುದಾದ್ರೂ ಒಂದು ಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ, ಅಥವಾ ಯಾವುದಾದ್ರು ವ್ಯಕ್ತಿಗಳನ್ನು ಭೇಟಿ ಮಾಡ್ತಿದ್ದೀರಾ. ಆ ಅನಿರೀಕ್ಷಿತವಾಗಿ, ಅಥವಾ ನೀವು ಏನು ಪ್ಲ್ಯಾನ್ ಇಲ್ಲ, ಅಥವಾ ಆ ವ್ಯಕ್ತಿ ಬರ್ತಾರೆ ಅನ್ನೋ ಸೂಚನೆ ಇಲ್ಲ, ಅಥವಾ ಏನು ಆ ವ್ಯಕ್ತಿ ನಿಮಗೆ ಗೊತ್ತಿಲ್ಲ, ತುಂಬ ವರ್ಷಗಳಾಗಿತ್ತು, ತುಂಬ ತಿಂಗಳಾಗಿತ್ತು, ಆ ವ್ಯಕ್ತಿಯ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಇದೆ, ಅಥವಾ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಕುಟುಂಬದ ವ್ಯಕ್ತಿಗಳಿಂದ ನಿಮಗೆ ಫೋನ್ ಕಾಲ್, ಮೆಸೇಜಸ್ ಸಿಗ್ಬೋದು. ಆ ಮೆಸೇಜಸ್ ತುಂಬ ಹ್ಯಾಪಿ ಅನಿಸುತ್ತೆ. ಆ ಒಂದು ಪದಗಳನ್ನ ಕೇಳಲಿಕ್ಕೆ, ಅಥವಾ ಆ ವ್ಯಕ್ತಿಗಳು ನಿಮಗೆ ಕೆಲವು ಮಾತುಗಳನ್ನು ಹೇಳೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಇದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ದಾರಿ ಯಾವುದು ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ, ಕೆಲಸಗಳು, ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಪ್ರೆಷರ್ ಜಾಸ್ತಿ ಇದೆ, ಗೌರವ ಸಿಗ್ತಿಲ್ಲ, ಪ್ರೀತಿ ಸಿಗ್ತಿಲ್ಲ, ಅಥವಾ ನಾನು ಮಾಡಿರೋ ಕೆಲಸಕ್ಕೆ ನೀವೇನು ನಿಷ್ಠೆಯಿಂದ ಕೆಲಸ ಮಾಡಿದೆ ಅದಕ್ಕೆ ನಿಮಗೆ ಸರಿಯಾದ ಹ್ಯಾಪಿನೆಸ್ ಸಿಕ್ಕಿಲ್ಲ, ಅಥವಾ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಬೇಸರ ಆಗಿದೆ, ಆ ಕೆಲಸನ ಚೇಂಜ್ ಮಾಡಬೇಕು, ಯಾಕೋ ನನಗೆ ಖುಷಿಯಿಂದ ಕೆಲಸ ಮಾಡಬೇಕು, ಕಷ್ಟದಿಂದ ಬಲವಂತದಿಂದ ಮಾಡಬಾರ್ದು ಅಂತ ನೀವು ನಿರ್ಧಾರ ಮಾಡಿದ್ದೀರಾ. ಖಂಡಿತ ಪೈಲ್ ನಂಬರ್ 2ಗೆ ಈ ಒಂದು ವಾರದಲ್ಲಿ ಬೇರೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ಆನ್ಸೆಸ್ಟರ್ಸ್ ಹಾಗೂ ಏಂಜಲ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಯಾವಾಗ ನಾನು ರೀಡಿಂಗಿಗೆ ಕೂರ್ತೀನಿ ಆಗಲೇ ಬೇಕಾದಷ್ಟು ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇರುತ್ತೆ. ಇದಂತೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಯಾವಾಗಲೂ ಅಷ್ಟೇ ನಾನು ರೀಡಿಂಗ್ ಮಾಡೋಕ್ಕೆ ಬರ್ತೀನಿ, ಆಗ ಯಾವುದಾದ್ರೂ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಸಾರಿ, ನಿಮ್ಗೆ ಆ ಒಂದು ಬ್ಯಾಕ್ಗ್ರೌಂಡಿಂದ ಏನಾದರೂ ನಾಯ್ಸ್ ಕೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಸಾರಿ. ಎಸ್, ಮ್ಯಾಜಿಕ್ ಗಾರ್ಡಿಯನ್. ಎಸ್, ಈ ಒಂದು ವಾರ ನಿಮ್ಮ ಲೈಫಲ್ಲಿ ಒಂದು ಪ್ರೊಟೆಕ್ಷನ್ ಸಿಗ್ತಿದೆ. ಮ್ಯಾಜಿಕಲಿ ನಿಮ್ಮ ಲೈಫಲ್ಲಿ ಏನೋ ವರ್ಕ್ ಆಗ್ತಿದೆ. ಹೆಚ್ಚು ನಿಮ್ಮ ಒಂದು ಬ್ಯೂಟಿ ಬಗ್ಗೆ ಗಮನ ಕೊಡ್ತಿದ್ದೀರಾ. ಡ್ರೆಸ್ಸಸ್ ನೀವು ಹೆಚ್ಚಾಗಿ ಪರ್ಚೇಸ್ ಮಾಡ್ತಿದ್ದೀರಾ.
ಹಾಗೆ ಈ ಒಂದು ವಾರ ಹೆಚ್ಚು ಶಾಪಿಂಗ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ತಿಳ್ಕೊಳ್ಬೇಕಾಗಿರೋ ಸತ್ಯ ನಿಮಗಿನ್ನೂ ತಿಳಿದಿಲ್ಲ ಅಥವಾ ಇನ್ನಷ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನಷ್ಟು ಇರ್ಬೋದು. ಈ ಒಂದು ವಾರದಲ್ಲಿ ನೀವು ನಿಮ್ಮ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಫ್ಯಾಮಿಲಿ ಹಿರಿಯರಿಗೆ ಸಂಬಂಧಪಟ್ಟಾಗೆ ಅವರ ಒಂದು ಆರೋಗ್ಯದ ವಿಚಾರ ಆಗಿರ್ಬೋದು, ಅವರ ಒಂದು ಫ್ಯಾಮಿಲಿ ಮ್ಯಾಟರ್ ಏನಿದೆ, ಅವರ ವಂಶಕ್ಕೆ ಸಂಬಂಧಪಟ್ಟಾಗೆ ಕೆಲವು ವಿಚಾರಗಳು, ದೈವಕ್ಕೆ ಸಂಬಂಧಪಟ್ಟಿರೋ ಕೆಲವು ವಿಚಾರಗಳನ್ನ ನಿಮಗೆ ಈ ಒಂದು ವಾರದಲ್ಲಿ ಸೂಚನೆಗಳು ಸಿಗ್ಬೋದು. ದೈವದ ಕಾರ್ಯಕ್ರಮಗಳು, ದೈವದ ಪೂಜೆಗಳನ್ನು, ಹೋಮಗಳನ್ನು ಈ ಒಂದು ವಾರದಲ್ಲಿ ನಿಮ್ಮ ಒಂದು ಕುಟುಂಬದ ವ್ಯಕ್ತಿಗಳು ಮಾಡ್ತಿರ್ಬೋದು. ಫೈಲ್ ನಂಬರ್ 2, ತುಂಬ ವರ್ಷಗಳಿಂದ ನೀವು ನಿಮ್ಮ ಒಂದು ಮನೆ ದೇವರ ಪೂಜೆ ಮಾಡಿಲ್ಲ. ತುಂಬ ವರ್ಷಗಳಿಂದ ಯಾವುದಾದ್ರೂ ಮನೆ ಆಗಿರ್ಬೋದು, ತೋಟದ ಮನೆ ಅಥವಾ ನಿಮ್ಮ ಹಿರಿಯರು ವಾಸಿಸಿರುವಂಥ ಮನೆ, ಆ ಮನೆಯಲ್ಲಿ ಪೂಜೆ ಹೋಮ ಏನು ಮಾಡಿಲ್ಲ ತುಂಬ ವರ್ಷಗಳಾಗಿ, ಅದು ಬೀಗ ಹಾಕಿದ್ರೆ ಆ ಒಂದು ಮೆಸೇಜಸ್ ನಿಮ್ಮ ಪೂರ್ವಜರರು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಇರುವ ಹಿರಿಯ ವ್ಯಕ್ತಿಗಳಿಗೆ ಈ ಒಂದು ಮೆಸೇಜಸ್ ಸಿಗ್ತಿದೆ. ಯಾವುದಾದ್ರೂ ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ದೈವದಿಂದ ಆಗಿರ್ಬೋದು, ಆ್ಯನ್ಸಿಸ್ಟರ್ಸಿಂದ ಆಗಿರ್ಬೋದು. ಎಸ್, ಫೈಲ್ ನಂಬರ್ 2, ಆ ಒಂದು ಮೆಸೇಜಸ್ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಮಾಧಾನ ಸಿಗ್ತಿದೆ. ಈ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತಿದ್ದೀರಾ, ದೇವರ ಪೂಜೆನ ವಿಜೃಂಭಣೆಯಿಂದ ಮಾಡ್ತಿದ್ದೀರಾ ಇಲ್ಲಿ. ಫೈಲ್ ನಂಬರ್ 2, ಇದು ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಫೈರ್ ಗಾರ್ಡಿಯನ್. ಎಸ್, ಫೈಲ್ ನಂಬರ್ 2, ಈ ಒಂದು ವಾರದಲ್ಲಿ ತುಂಬಾ ವಿಚಾರಗಳಲ್ಲಿ ಕ್ಲಾರಿಟಿ ಸಿಗ್ತಿದೆ. ಪಾಸಿಟಿವ್ ಆಗಿ ನಿಮ್ಮ ಈ ಒಂದು ವಾರ ನಡೀತಿದೆ. ಎಸ್, ಯಾವುದೇ ಒಂದು ಸರ್ಕಾರದ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಅವಕಾಶ ಇದೆ. ತುಂಬ ಇಂಟೆಲಿಜೆಂಟಾಗಿ ಕೆಲವು ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಫೈಲ್ ನಂಬರ್ 2, ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಹತ್ರ ಇರುವ ವಸ್ತುಗಳು, ದಿನನಿತ್ಯ ಬಳಸುವಂತಹ ವಸ್ತುಗಳು, ಫೋನ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲೆಕ್ಟ್ರಿಕ್ ವಸ್ತುಗಳನ್ನು ನೀವು ಚೇಂಜಸ್ ಮಾಡ್ತಿದ್ದೀರಾ. ಅದು ತುಂಬಾ ನಿಮಗೆ ಪ್ರಾಬ್ಲಮ್ಸ್ನ ಕೊಡ್ತಿದೆ. ಅದನ್ನು ಆಗಾಗ ರಿಪೇರಿ ಮಾಡಿಸ್ತಿದ್ರಿ, ಅದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿದೆ, ಹೆಚ್ಚು ಖರ್ಚಾಗ್ತಿದೆ. ಅದನ್ನು ನೀವು ರಿಪ್ಲೇಸ್ಮೆಂಟ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಎಸ್, ಇಲ್ಲಿ ಯಾರು ಪ್ರೆಗ್ನೆನ್ಸಿ ವಿಚಾರದಲ್ಲಿ ವೇಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ನಿಮ್ಮ ಪೂರ್ವಜರೇ ನಿಮಗೆ ಗುಡ್ ನ್ಯೂಸ್ನ ಕೊಡ್ತಿದ್ದಾರೆ. ಮತ್ತು ಯಾರನ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪೂರ್ವಜರರು ಅವರೇ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ, ಹ್ಯಾಪಿನೆಸ್ ಸಿಗ್ತಿದೆ. ನಾನು ಆಗಲೇ ಹೇಳಿದಾಗ ಹೆಚ್ಚು ಬಟರ್ಫ್ಲೈಸ್, ಬರ್ಡ್ಸ್ನ ನೋಡ್ತಿದ್ದೀರಾ. ಖಂಡಿತ ನೀವು ಈ ಒಂದು ವಾರ ಹ್ಯಾಪಿನೆಸ್ನ ನೋಡ್ತಿದ್ದೀರಾ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಚೆನ್ನಾಗಿದೆ. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ. ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಿದೆ. ಸ್ವಲ್ಪ ಅಡುಗೆ ಮನೆಯಲ್ಲಿ, ದೇವರ ಮನೆಯಲ್ಲಿ ಅಥವಾ ಎಲ್ಲಾದರೂ ನೀವು ಹೊರಗಡೆ ಸ್ಥಳದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಲ್ಲಿ ಎಲ್ಲಾದರೂ ಬೆಂಕಿಗಳಿದ್ದರೆ ಅಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಿದೆ. ಎಸ್, ಫೈಲ್ ನಂಬರ್ 2, ಯಾರಿಗಿದು ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಇಲ್ಲಿ ಕೆಲವು ಲೆಟರ್ಸ್ ಕೂಡ ಎನರ್ಜಿ ಸಿಗ್ತಿದೆ. ಎಸ್ ಲೆಟರ್, ಪಿ ಲೆಟರ್, ಟಿ ಲೆಟರ್, ಡಿ ಲೆಟರ್ ಹಾಗೂ ಎ ಲೆಟರ್ ಹಾಗೂ ಐ ಲೆಟರ್. ಈ ಲೆಟರಿಂದ ಶುರುವಾಗುವಂಥ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಎನಿಮೀಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್, ಎನಿವನ್. ಈ ಒಂದು ವಾರದಲ್ಲಿ ಬೆಂಕಿ ತತ್ವ ರಾಶಿಗಳಿಂದ ಸ್ವಲ್ಪ ಮಾತನ್ನು ಕಮ್ಮಿ ಮಾಡಿ. ಮೇಷ, ಸಿಂಹ, ಧನಸ್ಸು ಈ ರಾಶಿಗಳ ವ್ಯಕ್ತಿಗಳ ಜೊತೆ ನೀವು ಮಾತಾಡಬೇಕಿದ್ರೆ ಅಥವಾ ಯಾವುದೇ ಒಪ್ಪಂದ ಮಾಡಬೇಕಿದ್ರೆ ಅಥವಾ ಯಾವುದೇ ವ್ಯವಹಾರ ಕೆಲಸಗಳಾಗಿದ್ದರೆ ಅಥವಾ ಆ ವ್ಯಕ್ತಿಗಳ ಸ್ನೇಹ ನಿಮ್ಮ ಜೊತೆ ಇದ್ದರೆ ಈ ಒಂದು ವಾರ ಸ್ವಲ್ಪ ಆ ವ್ಯಕ್ತಿಗಳಿಂದ ಮಾತನ್ನು ಕಮ್ಮಿ ಮಾಡಿ. ಎಸ್, ಫೈಲ್ ನಂಬರ್ 2, ಬಿಕಾಸ್ ಆ ವ್ಯಕ್ತಿಗಳ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆಗದಿರ್ಬೋದು, ನೋವಾಗ್ಬೋದು ಅಥವಾ ಅದರಿಂದ ಸಮಸ್ಯೆಗಳಾಗ್ಬೋದು ಅಥವಾ ಬೇಸರ ಆಗ್ಬೋದು. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ವಾರ ಆ ವ್ಯಕ್ತಿಗಳ ಹತ್ರ ನೀವು ಸ್ವಲ್ಪ ಮಾತನ್ನು ಕಮ್ಮಿ ಮಾಡಿ. ಎಸ್, ಫೈಲ್ ನಂಬರ್ 2, ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ನರಸಿಂಹ ಸ್ವಾಮಿ ಬಂದಿದ್ದಾರೆ, ಹಾಗೆ ಶಾರದಾಂಬೆ ಬಂದಿದ್ದಾರೆ. ನಿಮ್ಮ ಕೆಲಸಗಳಲ್ಲಿ
ಮತ್ತು ಎಸ್ ಫೈರ್. ಈ ಒಂದು ವಾರ ತುಂಬಾ ಇಂಪಾರ್ಟೆಂಟ್ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಕ್ಲಾರಿಟಿ ಥಿಂಕಿಂಗ್ ಮಾಡ್ತಿದ್ದೀರಾ, ಕ್ಲಾರಿಟಿ ಸಿಗ್ತಿದೆ. ಎಸ್. ಫೈಲ್ ನಂಬರ್ 2, ನೀವು ರುದ್ರಾಕ್ಷಿನ ಧರಿಸೋದ್ರಿಂದ ನಿಮಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಯಾರಾದರೂ ನಿಮಗೆ ರುದ್ರಾಕ್ಷಿ ಗಿಫ್ಟ್ ಆಗಿ ಕೊಡ್ಬೋದು ಅಥವಾ ನೀವೇ ಪರ್ಚೇಸ್ ಮಾಡ್ಬೋದು. ಖಂಡಿತ ಶಿವ ಪಾರ್ವತಿಯ ಆಶೀರ್ವಾದ ನಿಮ್ಮ ಒಂದು ಫ್ಯಾಮಿಲಿ ಮೇಲೆ, ನಿಮ್ಮ ದಾಂಪತ್ಯ ಜೀವನದ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಹೆಚ್ಚಾಗಿ ಇದೆ. ಎಸ್, ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ಇನ್ನಷ್ಟು ನಿಮ್ಮ ಮಕ್ಕಳ ಎಜುಕೇಷನಲ್ಲಿ ಮುಂದೆ ಹೋಗ್ತಿದ್ದಾರೆ, ಅವರ ಕೆಲಸದಲ್ಲಿ ಮುಂದೆ ಹೋಗ್ತಿದ್ದಾರೆ. ಅವರ ಒಂದು ಕೆಲಸದಲ್ಲಿ ಯಾವುದೇ ಪ್ರಮೋಷನ್ ಈ ಒಂದು ವಾರದಲ್ಲಿ ಸುದ್ದಿ ಕೇಳಬಹುದು, ಅಥವಾ ನಿಮ್ಮ ಮಕ್ಕಳು ಏನಾದರೂ ಹೊಸ ಬಿಸ್ನೆಸ್ ಆಗಿರಬಹುದು ಅಥವಾ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ ಫಾರ್ ಫೈಲ್ ನಂಬರ್ 2ಗೆ. ಎಸ್, ನಿಮ್ಮ ಶತ್ರುಗಳಿಗೆ ಸಾಕಷ್ಟು ಪೆಟ್ಟು ಆಗ್ತಿದೆ, ನೋವು ಆಗ್ತಿದೆ. ನಿಮಗೆ ಏನು ಸಮಸ್ಯೆ ಮಾಡಿದ್ರು ಅದು ವಾಪಸ್ ಅವರ ಲೈಫಲ್ಲಿ ಆಗ್ತಿದೆ ಸಮಸ್ಯೆಗಳು. ಸತ್ಯ ಯಾವತ್ತಿಗೂ ಗೆಲ್ಲೋದು. ಯಾರು ನಿಮಗೆ ನೋವು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಖಂಡಿತ ಅದು ಯಾವತ್ತಿಗೂ ಜಯ ಸಿಗೋದಿಲ್ಲ. ಖಂಡಿತ ಫೈಲ್ ನಂಬರ್ 2, ನಿಮ್ಮ ಮನಸ್ಸಲ್ಲಿರೋ ಭಾರ, ನೋವು ಕಮ್ಮಿ ಆಗ್ತಿದೆ. ಈ ಒಂದು ವಾರದಲ್ಲಿ ಹೆಚ್ಚಿನ ದೇವರ ನಾಮ ಜಪಗಳನ್ನು ಮಾಡ್ತಿದ್ದೀರಾ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಈ ಒಂದು ವಾರದಲ್ಲಿ ಫೈಲ್ ನಂಬರ್ 2ಗೆ ಇದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.